ಸತ್ಸಂಗದಲ್ಲಿ ಇರುವಂತಹ ಸೋದರ ಸೋದರಿಯರೇ, ನಿಮಗೆಲ್ಲ ಭಕ್ತಿಪೂರ್ವಕ ನಮನಗಳನ್ನು ಹೇಳ್ತಾನೆ ನನ್ನ ಮಾತನ್ನು ಪ್ರಾರಂಭಿಸ್ತೇನೆ. ನಾನು ನಿಮ್ಮ ಮುಂದೆ ಗೋಚರವಾಗದಂತಹ ಅವ್ಯಕ್ತವಾಗಿರುವಂತಹ ಎಲ್ಲರ ದೇಹದಲ್ಲಿರುವ ಚೈತನ್ಯವನ್ನು ಕುರಿತು, ಅಂದರೆ ಆತ್ಮವನ್ನು ಕುರಿತು ಒಂದೆರಡು ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ನಾನಿಲ್ಲಿ ನಿಂತಿದ್ದೇನೆ. ನೋಡೋಣ ಎಷ್ಟರ ಮಟ್ಟಿಗೆ ನಾನು ವಿಷಯವನ್ನು ಹಂಚ್ಕೊಳ್ತೀನಿ ಅಂತ. ಜ್ಞಾನಿಗಳು ಹೇಳ್ತಾರೆ, ಅವರು ಹೇಳುವ ಪ್ರಕಾರ ಭಗವಂತನ ಈ ಸುಂದರ ಸೃಷ್ಟಿಯಲ್ಲಿ ಮನುಷ್ಯ ಅತ್ಯಂತ ಸರ್ವಶ್ರೇಷ್ಠವಾದ ಪ್ರಾಣಿ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಶ್ರೇಷ್ಠವಾದ ಪ್ರಾಣಿಗಳು ಯಾಕೆ ಅಂದರೆ, ಇವನಲ್ಲಿ ಆಲೋಚನೆ ಮಾಡುವಂಥ ಒಂದು ಶಕ್ತಿ ಇದೆ. ಆ ಆಲೋಚನೆ ಮಾಡುವಂಥ ಶಕ್ತಿಗೆ ಮನಸ್ಸು ಅಂತ ಕರೀತಾರೆ. ಮನಸ್ಸು ಅಂತ ಹೇಳ್ತೀವಿ. ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಆಲೋಚನೆ ಮಾಡುವಂತಹ ಮನಸ್ಸಿದೆ ಅಂತ. ಆ ಮನಸ್ಸು ಆಲೋಚನೆ ಮಾಡುತ್ತೆ. ಒಂದು ಸ್ವಲ್ಪ ನಾವು ಯೋಚನೆಯನ್ನು ಮಾಡೋಣ. ಇದು ನಿಸರ್ಗ ಎಲ್ರಿಗೂ ಒಂದೇ. ನಿಸರ್ಗ, ಬೆಳಕು, ಗಾಳಿ, ಪಂಚಭೂತಗಳು ಎಲ್ರಿಗೂ ಸಮಾನ. ನಿಸರ್ಗ ಇರೋದು ಒಂದೇ ಒಂದು. ನೋಡಿ, ಇಂತಹ ನಿಸರ್ಗದಲ್ಲಿ ಒಂದೇ ಇರೋದು ನಿಸರ್ಗ. ಆದರೆ ಮನುಷ್ಯ ಮಾತ್ರನ ವಿವಿಧ ರೀತಿಯಲ್ಲಿ ವರ್ತಿಸುವಂತಹ ಮನುಷ್ಯರಿದ್ದಾರೆ ಅಂತ. ಅಂದರೆ ವಾತಾವರಣ ಒಂದೇ, ಯೋಚನೆ ಮಾಡುವಂತಹ ಮನಸ್ಸುಗಳು ತುಂಬ ಭಿನ್ನವಾಗಿರ್ತವೆ ಅಂತ. ಅಂದರೆ ಪ್ರಪಂಚದಲ್ಲಿ ಎಷ್ಟು ಮನುಷ್ಯರಿದ್ದಾರೋ ಅಷ್ಟು ಮನಸ್ಸುಗಳಿದ್ದಾವೆ. ಎಲ್ಲರ ಮನಸ್ಸು ಕೂಡ ಒಂದೇ ಥರದಲ್ಲಿ ಯೋಚನೆಯನ್ನು ಮಾಡೋದಿಲ್ಲ. ನಮ್ಮಲ್ಲೇ ನೋಡ್ಕೊಳ್ಳಿ, ನಾನೊಂಥರ ಯೋಚನೆ ಮಾಡ್ತೀನಿ, ನೀವೊಂಥರ ಯೋಚನೆ ಮಾಡ್ತೀರಾ, ಆ ಮಾಸ್ಟ್ರು ಒಂಥರ ಯೋಚನೆ ಮಾಡ್ತಾರೆ. ನಮ್ಮ ಕುಟುಂಬದಲ್ಲೇ ತೆಗೆದುಕೊಂಡ್ರಿ ಅಂತ ಇಟ್ಕೊಳ್ಳಿ, ಹೆಂಡ್ತಿ ಒಂಥರ ಯೋಚನೆ ಮಾಡ್ತಾಳೆ, ಮಕ್ಕಳು ಒಂಥರ ಯೋಚನೆ ಮಾಡ್ತಾರೆ, ಸ್ನೇಹಿತರು ಒಂಥರ ಯೋಚನೆ ಮಾಡ್ತಾರೆ. ಅಂದರೆ ಯೋಚನೆಗಳು ಮಾತ್ರ ವಿವಿಧ ರೀತಿಯಲ್ಲಿರ್ತವೆ ಅಂತ. ಇದು ನಮಗೆ ಭಾಳ ಆಶ್ಚರ್ಯ ಅನಿಸುತ್ತೆ. ನೋಡಿ, ನಾನು ಈಗ ಹೇಳಿದಾಗ ಅದು ವಾತಾವರಣ ಒಂದೇ, ಒಬ್ಬ ಮಾನಸಿಕ ಶಕ್ತಿಗಳು ಮಾತ್ರ ವಿವಿಧ ರೀತಿಯಲ್ಲಿರ್ತವೆ ಅಂತ. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ಒಬ್ಬರು ಬಾಲಮಹಾ ಶತಾವಧಾನಿ ಜ್ಞಾನದ ಅನಾವರಣ ಅಂತ ಹೇಳಿದೆ. ಈ ವ್ಯಕ್ತಿ ಪದ್ಮಪ್ರಭ ಚಂದ್ರಸಾಗರ ಅಂತ ಒಬ್ಬರು ಮುನಿಗಳು. ಅವರು ಇಲ್ಲಿದೆ, ಅದು ಮುನಿ ಹೆಸರು, ಪೇಪರ್ನಲ್ಲಿ ಬಂದಿತ್ತು. 30 ನಿಮಿಷಗಳಲ್ಲಿ
200 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಅಂದರೆ ಅವನ ಯೋಚನಾ ಶಕ್ತಿ ಎಷ್ಟರ ಮಟ್ಟಿಗೆ ಇರ್ಬೋದು ಅಂತ. ಒಂದು ಸಭೆಯಲ್ಲಿ ಅನೇಕರು ಇರ್ತಾರೆ ಸ್ನೇಹಿತರೆ. ವಿಜ್ಞಾನಿಗಳಿರ್ತಾರೆ, ಚಾರ್ಟೆಡ್ ಅಕೌಂಟೆಂಟ್ಸ್ ಇರ್ತಾರೆ, IAS ಅಧಿಕಾರಿಗಳು, IPS ಅಧಿಕಾರಿಗಳು ಒಂದು ಇದರಲ್ಲಿರ್ತದೆ. ಅಂತಹ ಸಂದರ್ಭದಲ್ಲಿ ಒಟ್ಟು 24 ವಿಭಾಗಗಳಿರ್ತದೆ. ಒಂದೊಂದು ವಿಭಾಗದಲ್ಲಿ ಒಂದೊಂದು ಪ್ರಶ್ನೆಯನ್ನು ಹಾಕ್ತಾರೆ. ಆ ಪ್ರಶ್ನೆಗಳಿಗೆ ಈ ಮಹಾಶಯ ಸರಿಯಾದ ಸೂಕ್ತವಾದ ಉತ್ತರವನ್ನು ಕೊಡ್ತಾನೆ. ಅಂದರೆ ಅವನ ಮಾನಸಿಕ ಶಕ್ತಿ ಎಷ್ಟಿದೆ ಅಂತ. ಇದು ಇವರ ಮಾನಸಿಕ ಶಕ್ತಿ ಅಷ್ಟಿದೆ ಅಂತ. ಇಂಥದೇ ಸಂದರ್ಭ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಮಾನಸಿಕ ಶಕ್ತಿ ಎಷ್ಟರ ಮಟ್ಟಿಗೆ ಇರ್ತದೆ ಅಂತ. ಇಲ್ಲಿ ಅರ್ಜೆಂಟೀನಾದ ಒಬ್ಬ ವಿಕ್ಟರ್ ಅನ್ನುವ ಒಬ್ಬ ಸಾತ್ವಿಕ ಮನುಷ್ಯ, ಯೋಗಿ. ಅವನು ಆಶ್ಚರ್ಯ ಆಗುತ್ತೆ ನಮಗೆಲ್ಲ, 17 ವರ್ಷದಿಂದ ಅನ್ನ ತಿಂದಿಲ್ಲ, ನೀರು ಕುಡ್ದಿಲ್ವಂತೆ. ಇದು ವಿಜಯ ಕರ್ನಾಟಕದ ಪತ್ರಿಕೆಯಲ್ಲಿ ಪ್ರಕಟವಾದಂಥ ಒಂದು ಸಂಗತಿ. 1/7/23 ಸಾಲಿನಲ್ಲಿ ಬಂದಿರೋವಂಥದ್ದು. ಅದನ್ನು ವಿಜಯ ಕರ್ನಾಟಕ ಆಫೀಸ್ನಲ್ಲಿ ಹೋಗಿಬಿಟ್ಟು ಅವರು ಇದು ಮಾಡ್ತಾರೆ. ಯಾಕೆ ಇದು ಹೇಳಿದೆ ಅಂತ ಹೇಳಿದ್ರೆ, ಮಾನಸಿಕ ಶಕ್ತಿ ಎಷ್ಟಿರ್ತದೆ ಅನ್ನೋದಕ್ಕೆ ಹೇಳಿದ್ದ ಅಷ್ಟೇ. ಇರೋದು ಒಂದೇ ಭೂಮಿ ಮೇಲೆ ಇಷ್ಟು ಮಾನಸಿಕ ಶಕ್ತಿ ಉಳ್ಳವರು ಇರ್ತಾರೆ ಅಂತ. ಇನ್ನೊಂದು ಸಂದರ್ಭವನ್ನು ನೋಡ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ನರಗುಂದ ಅಂತ ಬರ್ತದೆ, ಉತ್ತರ ಕರ್ನಾಟಕದಲ್ಲಿ. ಅಲ್ಲಿ ವೈದ್ಯುತಿ ಕೋರಿ ಶೆಟ್ಟರ್ ಅನ್ನೋ ಒಂದು ಹುಡುಗಿ ಇಲ್ಲಿದೆ. ಅದರದ್ದು ಕೋರಿ ಶೆಟ್ಟರ್ ಅಂತ ಒಂದು ಮಗು ಡಾಕ್ಟರ್ ಪದವಿಯನ್ನು ಪಡಿತಾಳೆ. ಇವಳು ವಯಸ್ಸು ಸುಮಾರು 8ರಿಂದ 9 ವರ್ಷ. 5,000 ಪ್ರಶ್ನೆಗಳಿಗೆ ಉತ್ತರಿಸುತ್ತಾಳೆ ಈ ಪುಟ್ಟ ಪೋರಿ ಅಂತ ಡಾಕ್ಟರ್ ಪದವಿಯನ್ನು ಕೊಟ್ಟಿದ್ದಾರೆ. ಅಂದರೆ ಮಾನಸಿಕ ಶಕ್ತಿ ಇದೆಯಲ್ಲ, ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರ್ತದೆ ಅಂತ. ಸ್ನೇಹಿತರೆ, ಒಳ್ಳೆಯದು ಇರ್ತದೆ, ವಿಚಿತ್ರವಾದದ್ದು ಕೂಡ ಇರುತ್ತೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಸ್ನೇಹಿತರೆ. ವಿಚಿತ್ರವಾಗಿ ಮನುಷ್ಯ ವರ್ತಿಸ್ತಾನೆ ಅಂತ. ಒಂದು ನಿಮಿಷ. ವಿಚಿತ್ರತೆಗೆ, ಭಿನ್ನತೆಗೆ, ಮನಸ್ಸಿನ ಭಿನ್ನತೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲೊಂದು ಪೇಪರ್ನಲ್ಲಿ ಹೇಳಿಕೆ ಬಂದಿದೆ. ಪೇಪರ್ನಲ್ಲಿ ಏನಿದೆ ಅಂತ ಹೇಳಿದರೆ, ಗಂಡ ಹೆಂಡತಿ ಇಬ್ಬರೂ ಕೂಡ ಪ್ರೊಫೆಸರ್ಗಳು, ವಿಶ್ವವಿದ್ಯಾನಿಲಯದ ಪ್ರೊಫೆಸರ್. ಗಂಡನೂ ಹೌದು, ಇದು ಆಯಿತು. ಅವ್ರಿಗೇನಾಗಿರ್ತದೆ ಅಂದರೆ, ಇವರ ಮನಸ್ಸಿನಲ್ಲಿ ಮೌಢ್ಯ ಎಷ್ಟು ತುಂಬಿತ್ತು ಅಂತ ಹೇಳಿದರೆ, ಯಾರೋ ಒಬ್ಬ ಹೇಳ್ತಾನೆ, ಏನು ಅಂತ ಹೇಳಿದ್ರೆ,
ನಿಮ್ಮಲ್ಲಿ ವಿಶೇಷವಾದಂತಹ ಶಕ್ತಿ ಇದೆ. ಈ ಶಕ್ತಿನ ಉಪಯೋಗಿಸಿಕೊಂಡು ಸತ್ತರನ್ನು ಕೂಡ ಬದುಕಿಸ್ಬೋದು ನೀವು ಅಂತ. ಇದನ್ನು ಯಾರೋ ಒಬ್ಬ ಹೇಳ್ತಾನೆ. ಅದನ್ನು ನಂಬಿಕೊಂಡು ತನ್ನ 2 ಹೆಣ್ಣು ಮಕ್ಕಳನ್ನು ಕೊಲೆ ಮಾಡ್ತಾರೆ ಈ ಇಬ್ಬರು ದಂಪತಿಗಳು. ಹೆಣ ಅಲ್ಲಿ ಬಿದ್ದಿರ್ತದೆ, ಪುನಃ ಬರ್ತಾಳೆ ಮಗಳು ಅಂತ ನರ್ತನವನ್ನು ಮಾಡ್ತಾರೆ. ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗ್ತದೆ, ಬರ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆವಾಗ ಜಡ್ಜಿ ಕೇಳ್ತಾರೆ, ಯಾಕೆ ಹಿಂಗೆ ಮಾಡಿದ್ರಿ ಅಂತ. ಏನಿಲ್ಲ, ನಾವು ಸರಿಯಾಗೇ ಇದ್ವಿ, ಪೊಲೀಸ್ನವ್ರು ಅಡ್ಡ ಬಂದುಬಿಟ್ರು, ಇಲ್ಲಾಂದ್ರೆ ನನ್ನ ಮಗಳು ಬದುಕಿಬಿಡ್ತಾ ಇದ್ಲು ಅಂತ. ಅಂದರೆ ಮೌಢ್ಯದ ಪರಾಕಾಷ್ಠತೆ ಅಂತ. ಸೊ ಇವು ಏನು ನಮಗೆ ಸಂಗತಿಯನ್ನು ಹೇಳ್ತದೆ ಅಂತ ಹೇಳಿದ್ರೆ, ಮನಸ್ಸಿಗೆ ವಿಚಿತ್ರವಾಗಿ ವರ್ತಿಸುವಂಥ ಒಂದು ಶಕ್ತಿ ಇದೆ ಅಂತ. ಇದಕ್ಕೆಲ್ಲ ಕಾರಣ ಏನು? ಯಾಕೆ ಇಷ್ಟು ವಿಚಿತ್ರವಾಗಿ ನಾವು ವರ್ತಿಸ್ತೀವಿ? ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಮನಸ್ಸು. ಎಸ್, ಇದಕ್ಕೆಲ್ಲ ಕಾರಣ ಆ ಮನಸ್ಸಿನ ವರ್ತನೆ ಅಂತ ಹೇಳ್ತೀವಿ. ಹಾಗಾದರೆ ಈ ಮನಸ್ಸನ್ನ ವರ್ತನೆಗಳನ್ನು ಸುಧಾರಣೆ ಮಾಡ್ಕೊಳ್ಬೇಕಪ್ಪ. ಸುಧಾರಣೆ ಮಾಡ್ಕೊಳ್ಳೋದು ಹೇಗೆ ನಾವು ಮನಸ್ಸನ್ನು ಸುಧಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಅದಕ್ಕೆ ಉತ್ತರ ಇದೆ ಸ್ನೇಹಿತರೆ. ಮನಸ್ಸಿನ ಸುಧಾರಣೆಗೆ ಆಧ್ಯಾತ್ಮದ ಮಾರ್ಗದರ್ಶನ ಬೇಕೇ ಬೇಕು ಅಂತ ಹೇಳುತ್ತೆ. ಯಾವ ಲಕ್ಷಾಂತರ ರೂಪಾಯಿಗಳನ್ನು ಕೂಡ ಮನಸ್ಸು ಬದಲಾಯಿಸೋಕ್ಕೆ ಸಾಧ್ಯವಾಗಲ್ಲ. ಮುಂದೆ ಯಾವ ಗುರುಗಳು ನಿಮ್ಮ ಮನಸ್ಸನ್ನು ಬದಲಾಯಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾವ ಧರ್ಮಗಳು ಕೂಡ ನಿಮ್ಮ ಮನಸ್ಸನ್ನು ಬದಲಾಯಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾವ ವಿಜ್ಞಾನವೂ ಕೂಡ ನಿಮ್ಮ ಮನಸ್ಸನ್ನು ಬದಲಾಯಿಸೋದಕ್ಕೆ ಸಾಧ್ಯ. ಹಾಗಾದರೆ ದಾರಿ ಏನು ಅಂತ ಹೇಳಿದರೆ, ಮನಸ್ಸಿನ ವರ್ತನೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಮನಸ್ಸು ಯಾಕೆ ಹಿಂಗೆ ವರ್ತಿಸ್ತದೆ, ಎಲ್ಲಿದೆ ಮನಸ್ಸು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಮನಸ್ಸಿದೆ ಅಂತ ಹೇಳ್ತೀವಿ. ಮನಸ್ಸೆಲ್ಲಿದೆ ಅಂದರೆ ನನ್ನ ಮನಸ್ಸು ನನ್ನಲ್ಲಿದೆ ಅಂತ ಹೇಳ್ತೀವಿ. ಆ ಮನಸ್ಸಿನ ವರ್ತನೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆಧ್ಯಾತ್ಮದ ಮಾರ್ಗದರ್ಶನ ಬೇಕು. ಸತ್ಸಂಗದಲ್ಲಿ ಇರುವಂತಹ ನಾವು ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು, ಸಂದರ್ಭವನ್ನು ಉಂಟು ಮಾಡಿಕೊಳ್ಬೇಕು ಅಂತ. ಈಗ ಆಧ್ಯಾತ್ಮವನ್ನು ಕಲ್ತ್ಕೊಳ್ಳೋದು, ಆತ್ಮಜ್ಞಾನವನ್ನು ಕಲ್ತ್ಕೊಳ್ಳೋದು ಯಾಕೆ ಅಂತ ಹೇಳಿದರೆ, ಸ್ವರ್ಗಕ್ಕೆ ಹೋಗೋಕ್ಕೆ ಅಂತ ಖಂಡಿತ ತಿಳ್ಕೊಬೇಡಿ. ನಾನೆಲ್ಲ ಓದ್ಕೊಂಡಿದ್ದೀನಿ, ನನಗೆಲ್ಲ ಗೊತ್ತಿದೆ, ಎಲ್ಲ ಶಾಸ್ತ್ರಗಳಿದೆ, ಎಲ್ಲ ಮಂತ್ರಗಳು ಗೊತ್ತಿದೆ, ನಾನು ಸ್ವರ್ಗಕ್ಕೆ ನಿಜವಾಗ್ಲೂ ಹೋಗ್ತೀನಿ ಅಂತ ಅಂದ್ಕೊಂಡ್ರೆ ಅದೇ ತಪ್ಪು ಸ್ನೇಹಿತರೆ. ಆತ್ಮಜ್ಞಾನ ಏನು ಹೇಳ್ತದೆ, ಆಧ್ಯಾತ್ಮ ಏನು ಹೇಳ್ತದೆ ಅಂದರೆ, ಸ್ವರ್ಗವನ್ನೇ ನೀನಿರುವ ಜಾಗ ಮಾಡ್ಕೋ ಅಂತ. ನೀನಿರುವ ಸ್ಥಳ ಅದನ್ನೇ ಸ್ವರ್ಗ ಮಾಡ್ಕೊಳ್ಳೋದಕ್ಕೆ ಆತ್ಮಜ್ಞಾನ ನೆರವು ನೀಡುತ್ತೆ ಅಂತ ಹೇಳುತ್ತೆ ಸ್ನೇಹಿತರೆ. ಹೀಗೆ ನೋಡಿ, ಎಸ್ಪೆಷಲಿ ಇತ್ತೀಚಿನ ಜೀವನ ಏನಿದೆ ನಮ್ಮದು, ಇದು ತಾಂತ್ರಿಕ ಬದುಕು ಸ್ನೇಹಿತರೆ. ಎಲ್ಲಿ ನೋಡಿದರೂ ಕೂಡ ತಾಂತ್ರಿಕತೆ ಒಡನಾಡ್ತಾ ಇದೆ. ಯಾವುದೇ ಫೀಲ್ಡ್ ತಗೊಳ್ಳಿ, ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಎಲ್ಲದರಲ್ಲೂ ಕೂಡ ನಮಗೆ ತಾಂತ್ರಿಕತೆಯೇ ಬಂದು ಹೋಗ್ಬಿಟ್ಟಿದೆ.
ತಾಂತ್ರಿಕತೆಯನ್ನು ಅನುಸರಿಸೋದಕ್ಕೆ ನಮ್ಮ ಜೀವನ ತುಂಬ ವೇಗವಾಗಿರಬೇಕಾಗ್ತದೆ. ಅಂದರೆ ವೇಗದ ಜೀವನ, ಎಲ್ಲದನ್ನು ಕೂಡ ಮಾಡ್ತಾ 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 ಹೋಗಬೇಕಾಗ್ತದೆ. ಯಾವಾಗ ನಾವು ಅದರಲ್ಲಿರ್ತೀವೋ ನೆಮ್ಮದಿಯನ್ನು ಕಳ್ಕೊಂಡು ಬಿಡ್ತೀವಿ. ಈ ನೆಮ್ಮದಿಗೆ ಪುನಃ ನಾವು ತಂದುಕೊಳ್ಳೋದಕ್ಕೆ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು. ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮನಸ್ಸಿನ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಮನಸ್ಸೆಲ್ಲಿದೆ? ದೇಹದಲ್ಲಿದೆ. ಮನಸ್ಸಿನ ಶಕ್ತಿಗೆ ಏನು ಹೇಳ್ತೀವಿ ಅಂತ ಹೇಳಿದರೆ, ಮನಸ್ಸಿನ ಶಕ್ತಿಗೆ ನಾವು ಆತ್ಮ ಅಂತ ಕರಿತೀವಿ, ಅಥವಾ ಮನಸ್ಸಿನ ಶಕ್ತಿಗೆ ಜೀವ ಚೈತನ್ಯ ಅಂತ ಹೇಳ್ತೀವಿ. ಸೊ ನಮ್ಮಲ್ಲಿ ಜೀವನ ಚೈತನ್ಯ ಇದೆಯಲ್ಲ, ಆ ಚೈತನ್ಯಕ್ಕೆ ಆಧ್ಯಾತ್ಮದಲ್ಲಿ ಆತ್ಮ ಅಂತ ಕರೀತಾರೆ. ಆತ್ಮಕ್ಕೆ ಮತ್ತೊಂದು ಹೆಸರು ಸತ್ಯ ಅಂತ. ಆತ್ಮದ ಸಾಕ್ಷಾತ್ಕಾರ ಆಗೋದು ಅಂದ್ರೂ ಒಂದೇನೆ, ಸತ್ಯದ ಸಾಕ್ಷಾತ್ಕಾರ ಆಗೋದು ಅಂತನೂ ಒಂದೇನೆ. ಆತ್ಮ ಬೇರೆ ಅಲ್ಲ, ಸತ್ಯ ಬೇರೆ ಅಲ್ಲ. ಹೀಗೆ ಸತ್ಯದ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ, ದೇಹದಲ್ಲಿರುವ ಚೈತನ್ಯವನ್ನು ತಿಳ್ಕೊಳ್ಳೋದಕ್ಕೆ, ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ನಾವು ಆಧ್ಯಾತ್ಮದ ಜ್ಞಾನವನ್ನು ಪಡಿಬೇಕು ಅಷ್ಟೇ. ಈಗ ಮನುಷ್ಯ ಪ್ರಾಣಿ ವಿವಿಧತೆ ಇದೆ ಅಂತ ಹೇಳಿದೆ. ಸೊ ಮನುಷ್ಯನ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ. ಮನುಷ್ಯ ಅಲ್ಲ, ಯಾವುದೇ ಜೀವಿ ತಗೊಳ್ಳಿ, ಹುಟ್ಟುತ್ತೆ, ಸಾಯುತ್ತೆ, ನೋ ಡೌಟ್. ಮನುಷ್ಯನೂ ಕೂಡ ಹುಟ್ಟುತ್ತಾನೆ, ಸಾಯ್ತಾನೆ. ಆದರೆ ಮನುಷ್ಯನಿಗೆ ಈ ಹುಟ್ಟು ಮತ್ತು ಸಾವುಗಳ ಮಧ್ಯೆ 4 ಹಂತಗಳು ಬರ್ತದೆ ಸ್ನೇಹಿತರೆ. ಒಂದು ಬಾಲ್ಯ, ನಾವೆಲ್ಲ ಅನುಭವಿಸಿದ್ದೀವಿ ಬಾಲ್ಯ. ಅಂತ ಇದ್ದು ನಾವು ಬಾಲ್ಯವನ್ನು ದಾಟಿ ಬಂದಿದ್ದೀವಿ. ಆಮೇಲೆ ಯೌವನ ಅನುಭವಿಸಿದ್ದೀವಿ, ಪ್ರೌಢಾವಸ್ಥೆ ಅದನ್ನು ಅನುಭವಿಸಿದ್ದೀವಿ ನಾವು. ಆಮೇಲೆ ಮುದಿತನ, ಈಗ ಅನುಭವಿಸ್ತಾ ಇದ್ದೀನಿ ನಾನು. ಇವು 4 ಹಂತಗಳನ್ನು ಎಲ್ಲ ಮನುಷ್ಯನೂ ಕೂಡ ದಾಟಿ ಬರ್ತಾನೆ ಸ್ನೇಹಿತರೆ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈ 4 ಇದರಲ್ಲಿ ಲೌಕಿಕವಾಗಿ ಏನೇನು ಕಾಣ್ತದೋ, ಏನೇನು ಪಂಚೇಂದ್ರಿಯಗಳಿಗೆ ನಿಲುಕುತ್ತೋ ಅವೆಲ್ಲ ತಿಳ್ಕೊಳ್ಳೋದಕ್ಕೆ, ಅನುಭವಿಸೋದಕ್ಕೆ ನಮ್ಮ ದೇಹ ಇಷ್ಟಪಡುತ್ತೆ. ಬಾಲ್ಯದಲ್ಲಿ ಕುಣಿದಾಡಬೇಕು ಅನಿಸುತ್ತೆ ದೇಹಕ್ಕೆ. ಯೌವನದ ರೀತಿಯೇ ಒಂಥರ ಇರ್ತದೆ. ಪ್ರೌಢಾವಸ್ಥೆಯಲ್ಲಿ ಒಂದು ರೀತಿ ಜವಾಬ್ದಾರಿಗಳಿರ್ತದೆ ಮನುಷ್ಯನಿಗೆ. ಆದರೆ ಮುದಿತನದಲ್ಲಿ ಸತ್ಯವನ್ನು ಹುಡುಕಾಡ್ತೀವಿ, ಸತ್ಸಂಗವನ್ನು ನಾವು ಬಯಸ್ತೀವಿ ಸ್ನೇಹಿತರೆ. ಸಾಕಪ್ಪ, ನನಗೆ ಇದು ಸಾಕೇ ಸಾಕು ನನಗೆ. ಸತ್ಸಂಗದಲ್ಲಿ 1 ಗಂಟೆ ಯಾಕಾಗಲಿ ಕೂತ್ಕೊಳ್ಳೋಣ, ಸಜ್ಜನರ ಸಂಘವನ್ನು 1 ಅರ್ಧ ಗಂಟೆ ಯಾಕಾಗುವುದು, ಅವರ ಹತ್ರ ಮಾತಾಡೋಣ ಅಂತ ಅನಿಸುತ್ತೆ ಸ್ನೇಹಿತರೆ. ಹಾಗಾದರೆ ಈಗ ಇನ್ನೊಂದು ವಿಷಯ ಆಯಿತು. ನಮ್ಮ ದೇಹದಲ್ಲಿ ಮನಸ್ಸಿದೆ, ಮನಸ್ಸಿನ ಶಕ್ತಿಗೆ ಚೈತನ್ಯ ಅಂತ ಹೇಳ್ತೀವಿ.
ಆ ಚೈತನ್ಯಕ್ಕೆ ಮತ್ತೊಂದು ಹೆಸರು ಆತ್ಮ ಅಂತ ಹೇಳ್ತೀವಿ. ಆತ್ಮ ಅಂತ ಏನು ಹೇಳ್ತೀವಿ. ಆದರೆ ಆತ್ಮದ ಕೆಲಸ ಏನು? ಮನಸ್ಸಿನ ಕೆಲಸ ಗೊತ್ತಾಯಿತು, ದೇಹದ ಕೆಲಸ ಗೊತ್ತಾಯಿತು, ಆತ್ಮದ ಕೆಲಸ ಏನು ಅಂತ ಹೇಳಿದರೆ, ನೋಡಿ, ದೇಹದಲ್ಲಿ 2 ತರಹದ ದೇಹಗಳಿದೆ ನಮಗೆ. 2 ಥರ ದೇಹಗಳು. ಒಂದು ಸ್ಥೂಲ ದೇಹ ಅಂತ. ಇದು ಸ್ಥೂಲ ದೇಹ ಪಂಚಭೂತಗಳಿಂದ ಆಗಿದೆ. ಭೂಮಿ, ಜಲ, ವಾಯು, ಅಗ್ನಿ, ಆಕಾಶಗಳಿಂದ ಆಗಿದೆ. ಇದು ಗೋಚರವಾಗುತ್ತೆ, ಕಣ್ಣಿಗೆ ಕಾಣಿಸುತ್ತೆ. ಇದು ಸ್ಥೂಲ ದೇಹ ಅಂಥದ್ದೊಂದು. ಎಲ್ಲ ನೋಡ್ಕೊಳ್ರಿ, ನಮಗೆಲ್ಲ ಇದೆಯೋ ಹೆಂಗು ಅಂತ. ಎಸ್, ಇದ್ದೇ ಇದೆ ಅಂತ ಆಯಿತು. ಇವಾಗ ಇಷ್ಟೇನಾ ನನ್ನ ದೇಹದಲ್ಲಿ? ಕರುಳು ಗಿರುಳು ಅವೆಲ್ಲ ಇದಾವಲ್ಲ, ಮೂಳೆ, ಅವೆಲ್ಲ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟಿವೆ. ಇವಲ್ದೇನೆ ಇನ್ನೊಂದು ದೇಹ ಇದೆ. ಆ ದೇಹವನ್ನು ಸೂಕ್ಷ್ಮ ದೇಹ ಅಂತ ಕರಿತೀವಿ. ಸೂಕ್ಷ್ಮ ದೇಹ ಅಂತ ಹೇಳ್ತೀವಿ. ಸೂಕ್ಷ್ಮ ದೇಹ ಇದೆಯಾ? ಖಂಡಿತವಾಗಲೂ ಇದೆ. ಈಗ ನೋಡಿ, ಕೈ ಯೋಚನೆ ಮಾಡಲ್ಲ. ಯೋಚನೆ ಮಾಡುತ್ತಾ ಕೈ ಏನಾದ್ರೂ? ಕಣ್ಣು ಯೋಚನೆ ಮಾಡುತ್ತಾ? ಇಲ್ಲ. ಯೋಚಿಸುವ ಒಂದು ಅಂಗ ಇದೆ ಅಂತ ಆಗಲೇ ಹೇಳಿದ್ನಲ್ಲ, ಮನಸ್ಸು ಅಂತ. ಎಸ್, ಈಗ ಮನಸ್ಸು ಕಾಣಿಸುತ್ತಾ? ಕಾಣಿಸೋದಿಲ್ಲ. ಆದರೆ ಮನಸ್ಸು ಇಲ್ವಾ? ಇದೆ, ಕಾಣಿಸಲ್ಲ. ಇದೆ, ಕಾಣಿಸಲ್ಲ. ಹಾಗೇನೆ ತಾರತಮ್ಯವನ್ನು ಮಾಡ್ತೀವಿ. ಇದು ಚೆನ್ನಾಗಿದೆ, ಅದು ಚೆನ್ನಾಗಿಲ್ಲ. ಅವನು ಹಂಗೆ, ಇವನು ಹಿಂಗೆ, ಅದು ಹಾಗೆ, ಇದು ಹೀಗೆ ಅಂತ ತಾರತಮ್ಯವನ್ನು ಮಾಡುವಂತಹ ಬುದ್ಧಿವಂತಿಕೆಯೂ ಕೂಡ ಇದೆ. ಅದೂ ಒಂದು ವಸ್ತು ನಮ್ಮ ಒಳಗಡೆ ಇದೆ. ಅಷ್ಟೇ ಅಲ್ಲ, ನಾನು ಇದ್ದೀನಿ ಅಂತ ಹೇಳ್ಕೊಳ್ಳುವಂತಹ ಒಂದು ತತ್ವ ಇದೆ ನನ್ನಲ್ಲಿ. ಅದನ್ನು ನಾನು ಅಹಂ ಅಂತ ಕರಿತೀನಿ. ಈ 3 ತತ್ವಗಳು, ತತ್ವ ಅಂದರೆ ವಸ್ತುಗಳು ಅಂತ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ, ಕಣ್ಣಿಗೆ ಕಾಣಿಸೋದು ಮಾತ್ರ ವಸ್ತು ಅಂತ ಅಂದ್ಕೊಂಡಿದ್ವಿ. ಕಣ್ಣಿಗೆ ಕಾಣಿಸದೇ ಇರುವಂತಹ ವಸ್ತುಗಳು ಇದ್ದಾವೆ. ಹೆಂಗೆ ಹೇಳ್ತೀರಿ ನೀವು ಅಂತ ಹೇಳಿದ್ರೆ, ನಿಮಗೆ ಮೊಬೈಲಲ್ಲಿ ಮ್ಯಾಟ್ರ್ ಏನು ಬರ್ತದೋ ಅದು ವೇವ್ ರೂಪದಲ್ಲಿ ಬರ್ತದೆ, ಅಲೆಗಳ ರೂಪದಲ್ಲಿ ನಿಮ್ಮ ಫೋನಿಗೆ ಬರ್ತದೆ. ಆವಾಗ ನೀವು ಕೇಳಿಸ್ಕೊಳ್ತೀರಾ. ಅಲೆಗಳು ಕಾಣಿಸಲ್ಲ. ನನ್ನ ಧ್ವನಿ ನಿಮಗೆ ಕೇಳಿಸುತ್ತೆ, ಕಾಣಿಸಲ್ಲ. ಅಂದರೆ ಕಾಣಿಸ್ತಾ ಇರುವಂತಹ ವಸ್ತುಗಳು ನನ್ನ ದೇಹದ ಒಳಗಡೆ ಇದೆ ಅಂದಂಗಾಯ್ತೋ, ಇಲ್ಲ ಅಂದಂಗಾಯ್ತೋ? ಇದ್ದೇ ಇದ್ದಾವೆ. ಹೌದಾ? ಆ 3ರನ್ನು ಯಾವ್ಯಾವುದನ್ನು? ಮನಸ್ಸು, ಬುದ್ಧಿ, ಅಹಂ, ಈ 3 ಕೂಡ ನನ್ನೊಳಗಡೆ ಇದೆ. ಈ 3ರ ಗುಂಪನ್ನು ನಾನು ಸೂಕ್ಷ್ಮ ಶರೀರ ಅಂತ ಕರಿತೀನಿ. ಅನುಮಾನ ಇಲ್ಲ, ಬೇಕಾದ್ರೆ ನೀವು ಚೆಕಪ್ ಮಾಡ್ಕೊಳ್ಳಿ. ನಿಮಗೆ ಆ ಥರ ಇದೆಯೋ ಹೇಗೋ ಅಂತ ನಿಮ್ಗೆ ಅನಿಸುತ್ತೆ. ನಿಮಗೆ ಅಂದರೆ 2 ದೇಹಗಳಂತೂ ಇದೆ ಅಂತ ಆಯಿತು.
ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ ಅಂತ. ಈಗ ಸೂಕ್ಷ್ಮ ಶರೀರದಲ್ಲಿ ಕೆಲಸ ಮಾಡಬೇಕಲ್ಲ. ಸೂಕ್ಷ್ಮ ಶರೀರ ಕೆಲಸ ಮಾಡಬೇಕು, ಸ್ಥೂಲ ಶರೀರವು ಕೆಲಸ ಮಾಡಬೇಕು. ಈ ಎರಡೂ ಶರೀರಗಳಿಂದ ಕೆಲಸ ಮಾಡಿಸಲು ನಿಮ್ಮಲ್ಲಿ ಒಬ್ಬ ಯಜಮಾನ ಇದ್ದಾನೆ. ಎರಡೂ ಶರೀರಗಳಿಂದ ಕೆಲಸ ಮಾಡಿಸೋದಕ್ಕೆ ನಿಮ್ಮಲ್ಲಿ ಒಬ್ಬ ಯಜಮಾನ ಇದ್ದಾನೆ. ಆ ಯಜಮಾನನನ್ನೇ ನಾನು ಆತ್ಮ ಅಂತ ಕರಿತೀನಿ, ಅಥವಾ ಜೀವ ಚೈತನ್ಯ ಅಂತ ಹೇಳ್ತೀನಿ. ಇವಾಗ ನೀವು ಕೇಳಿದ ರೀತಿಯಲ್ಲಿ ಸ್ವಲ್ಪ ಕಾಲದಲ್ಲಿ 3 ಸಂಗತಿಗಳನ್ನು ನಾನು ನಿಮ್ಮ ಮುಂದಿಟ್ಟಿದ್ದೀನಿ. ಸ್ಥೂಲ ದೇಹ ಇಟ್ಟಿದ್ದೀನಿ, ಸೂಕ್ಷ್ಮ ಶರೀರವನ್ನು ಇಟ್ಟಿದ್ದೀನಿ, ಇವೆರಡರದ್ದು ಕೆಲಸ ಮಾಡಿಸುವಂತಹ ಒಂದು ಚೈತನ್ಯ ಇಟ್ಟಿದ್ದೀನಿ. ಇವು ಮೂರಲ್ಲಿ ಸ್ಥೂಲ ದೇಹದ ಮೂಲಕ ನಾವು ಪಂಚೇಂದ್ರಿಯಗಳು, ಕಾರ್ಯವನ್ನು ನಿರ್ವಹಿಸುವಂಥ ಅಂಗಗಳು, ಕೈ ಕಾಲು, ಹಾಗೆಯೇ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಇದು ಸೂಕ್ಷ್ಮ ಶರೀರ ಅಂತ ಹೇಳಿದೆ ನಾನು. ಇವುಗಳಿಂದ ಕೆಲಸ ಮಾಡುವಂತಹ ಒಡೆಯನನ್ನು ನಾವು ಆ ದೇಹದ ಒಡೆಯ ಅಂತ ಹೇಳ್ತೀವಿ, ಆತ್ಮ ಅಂತ ಹೇಳ್ತೀವಿ, ಅಥವಾ ಚೈತನ್ಯ ಅಂತ ಹೇಳ್ತೀನಿ. ನೋಡಿ, ಇಲ್ಲೊಂದು ವಿಷಯವನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ದೇಹ ಇದೆಯಲ್ಲ ಅದು ನಾನು ಬಯಸಿದರೆ ಹುಟ್ಟೋಲ್ಲ. ನಾನು ಬಯಸಿದರೆ ಹುಟ್ಟೋದಿಲ್ಲ. ಅದೇ ದೇಹ ಸಾಯುವುದನ್ನು ತಡೆಯಲೂ ಆಗುವುದಿಲ್ಲ ನಮಗೆ. ಅಷ್ಟು ವಿಷಯ ಅಲ್ಲಿಗೆ ಬಿಟ್ಟುಬಿಡೋಣ ಸ್ನೇಹಿತರೆ. ದೇಹ ಯಾಕೆ ಬೇಕು ನಮಗೆ? ದೇಹ ಯಾಕೆ ಬೇಕು ಅಂದರೆ, ಸುಖ ಪಡಲು ದೇಹ ಬೇಕು ನಮಗೆ. ಅದಕ್ಕೆ ನಾವು ಕ್ಷಣಿಕ ಸುಖಕ್ಕೋಸ್ಕರ ದೇಹ ಬೇಕು ನಮಗೆ, ಭೋಗಕ್ಕೋಸ್ಕರ ದೇಹ ಬೇಕಾಗುತ್ತೆ. ಅಲ್ಲಿಗಿಡೋಣ. ಈಗ ನೋಡಿ, ಯಾರಾದರೂ ನಿಮಗೊಂದು ಪ್ರಶ್ನೆ ಹಾಕಿದ್ರು ಅಂತ ಇಟ್ಕೊಳ್ಳಿ, ಯಾರಪ್ಪ ನೀನು ಅಂದರೆ, ನಾನು ಚೆಲುವಣ್ಣ ಅಂತ. ಯಾರಪ್ಪ ನೀನು ಅಂದರೆ, ನಾನು ನಾರಾಯಣಪ್ಪ ಅಂತ. ಯಾಕೆ ಹೇಳ್ತೀವಿ ಅಂದರೆ, ದೇಹವನ್ನು ಗುರುತಿಸ್ತೀವಿ, ಪ್ರಧಾನ. ಚೆಲುವನ ದೇಹ ಪ್ರಧಾನವೇ ಹೊರತು ಅವನ ಮನಸ್ಸು ಪ್ರಧಾನ ಅಲ್ಲ. ನಾವು ಅವನಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾರ ಮಗಪ್ಪ ನೀನು ಅಂತ ಪ್ರಶ್ನೆ ಹಾಕಿದಾಗ ಅಲ್ಲಿಯೂ ಕೂಡ ನಮ್ಮ ತಂದೆಯ ದೇಹವನ್ನೇ ನೆನಪು ಮಾಡ್ಕೊಳ್ತೀವಿ. ನಾನು ಇಂಥ ಚಿಕ್ಕಣ್ಣನವರ ಮಗ ಅಂತ ಹೇಳಿ, ಚಿಕ್ಕಣ್ಣನ ದೇಹದ ಆತ. ಅಲ್ಲಿಗೆ ಅದು ಬಿಡೋಣ ಸ್ನೇಹಿತರೆ. ಈಗ ಒಂದು ಪ್ರಸಂಗವನ್ನು ಇದು ಮಾಡ್ಕೊಳ್ಳೋಣ. ನಿಮ್ಮ ಬೀದಿಯಲ್ಲಿ ಯಾರೋ ಒಬ್ಬ ಇದ್ದಾನೆ, ರಾಮಣ್ಣ ಅಂತ ಇದ್ದಾನೆ. ನಿಮ್ಮನ್ನು ಸದಾ ಮಾತಾಡಿಸ್ತಾ ಇರ್ತಾನೆ. ಬರ್ತಾನೆ, ಚೆನ್ನಾಗಿದ್ದಾರ ಸರ್, ಊಟ ಆಯಿತಾ, ಕಾಫಿ ಆಯಿತಾ, ತಿಂಡಿ ಆಯಿತಾ, ಮಕ್ಕಳೆಲ್ಲ ಏನು ಇತ್ಯಾದಿ ಎಲ್ಲ ವಿಚಾರ ಮಾಡ್ತಾನೆ. ಒಂದು ದಿವಸ, ಮಾರನೇ ದಿನ ಅಂತೆಲ್ಲ ಇಟ್ಕೊಳ್ಳಿ, ಅವನು ಸತ್ತು ಹೋಗ್ಬಿಡ್ತಾನೆ. ಈಗ ನೀವು ಅಲ್ಲಿಗೆ ಹೋಗಿರ್ತೀರ ಸ್ಪಾಟ್ಗೆ. ಈಗ ನೀವೇನು ಹೇಳ್ತೀರಾ? ಅದನ್ನು ರಾಮಣ್ಣ ಅಂತ ಹೇಳ್ತೀರೋ, ಶವ ಅಂತ ಹೇಳ್ತೀರೋ? ಶವ ಅಂತ ಹೇಳ್ತೀರೋ. ರಾಮಣ್ಣ ಅಂತ ಮರ್ತು ಹೇಳಲ್ಲ.
ನೋಡಿ, ನಮಗೆ ಗೊತ್ತಿಲ್ದಂಗೆ ದೇಹದಲ್ಲಿ ರಾಮಣ್ಣ ಅನ್ನೋ ಒಂದು ಚೈತನ್ಯ ಇತ್ತು ಅಂತ ನಮಗೆ ಗೊತ್ತಿಲ್ದಂಗೆ ನಾವು ಹೇಳ್ತೀವಿ. ಅದನ್ನ ಸರಿನಾ? ಹೌದು. ನೋಡಿ, ಅಂಥ ಆತ್ಮವನ್ನು, ಚೈತನ್ಯವನ್ನು, ಒಬ್ಬರಲ್ಲಿರುವ ಚೈತನ್ಯವನ್ನು ಯಾವಾಗ ನೆನಪು ಮಾಡ್ಕೊಳ್ತೀವಿ ಅಂತ ಹೇಳಿದರೆ, ಅವನು ನಾಗರಾಜನ್ನೋರು ಒಬ್ರು ಇದ್ದು ಕಣ್ರಿ, ಅವರು ಹೋಗ್ಬಿಟ್ರಂತೆ ಅಂದರೆ ಅರ್ಥ ಏನಲ್ಲಿ? ಈ ನಾಗರಾಜಲ್ಲ, ಒಂದು ನಾಗರಾಜು ಅಂದರೆ ಅರ್ಥ ಏನಾಯಿತು ಅಂದರೆ, ಆ ನಾಗರಾಜನ ದೇಹದಲ್ಲಿರುವಂಥ ಆತ್ಮ ಶರೀರವನ್ನು ಬಿಟ್ಟೋಯಿತು ಅಂತ ಸುಮ್ಮನೆ ಚಿಂತನೆಯನ್ನು ಮಾಡ್ತಾ ಹೋಗೋಣ ಸ್ನೇಹಿತರೆ. ಇವಾಗ ಅದು ಒಂದು ವಿಷಯ ಆಯಿತು. ಅಂದರೆ ಈ ಆತ್ಮ ಅಂತ ನಾನು ಏನು ಹೇಳಿದೆ, ಚೈತನ್ಯ ಅಂತ ಏನು ಹೇಳಿದೆ, ಮನಸ್ಸು ಅಂತ ಏನು ಹೇಳಿದೆ, ಬುದ್ಧಿ ಅಂತ ಏನು ಹೇಳಿದೆ, ಅಹಂಕಾರ ಅಂತ ಏನು ಹೇಳಿದೆ, ಇವುಗಳನ್ನೆಲ್ಲನೂ ಕೂಡ ನಾನು ಒಟ್ಟಿಗೆ ಸೂಕ್ಷ್ಮ ಶರೀರ ಅಂತ ಹೇಳ್ತೀನಿ, ಅಂತರಂಗ ಅಂತಲೂ ಹೇಳ್ತೀವಿ, ಬಹಿರಂಗ ಅಂತಲೂ, ದೇಹಕ್ಕೆ ಬಹಿರಂಗ, ಒಳಗಡೆ ಇರೋದಕ್ಕೆ ಅಂತರಂಗ ಅಂತ ಹೇಳ್ತೀವಿ. ಇವಾಗ ಇದರಲ್ಲಿ ಇನ್ನೊಂದು ವಿಷಯಕ್ಕೆ ಬರ್ತಿದ್ದೀನಿ ನಾನು. ನಮಗೆಲ್ಲ ಕನಸು ಬೀಳ್ತದೆ, ಸರಿನಾ? ಕನಸು ಪ್ರತಿದಿನ ಕೂಡ ಒಂದಲ್ಲ ಒಂದು ಕನಸು ಬೀಳ್ತದೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ. ಕನಸಿನಲ್ಲಿ ಅವನು ನಿಜ ಜೀವನದಲ್ಲಿ ಹೆಂಗೆ ಯೋಚನೆ ಮಾಡ್ತಾನೋ, ಹೆಂಗೆ ಕೆಲಸ ಮಾಡ್ತಾನೋ, ಹೆಂಗೆ ವರ್ತಿಸ್ತಾನೋ, ಹಂಗೆ ಕನಸಿನಲ್ಲೂ ಕೂಡ ಮನುಷ್ಯ ವರ್ತನೆಯನ್ನು ಮಾಡ್ತಾನೆ. ಸರಿನೋ ತಪ್ಪು? ಕನಸಿನಲ್ಲಿ ನಾವು ಜೀವನವನ್ನು ನಡೆಸ್ತೀವಿ ಸ್ನೇಹಿತರೆ. ಕನಸಿನಲ್ಲಿ ನನಗೆ ಲಾಟ್ರಿ ಹೊಡೆದಿತ್ತು, 1,00,000 ರೂಪಾಯಿ. ಕನಸಿನಲ್ಲಿ ಕಣ್ಣು ಬಿಟ್ಟು ಎಣಸನ ಅಂತ ನೋಡ್ತೀನಿ, ದುಡ್ಡೇ ಇಲ್ಲ ಅಲ್ಲಿ. 1,00,000 ರೂಪಾಯಿ ಲಾಸ್ ಆಯ್ತಲ್ಲ ನನಗೆ. 1,00,000 ರೂಪಾಯಿ. ಅಯ್ಯೋ, ಇನ್ನೊಂದು ಸ್ವಲ್ಪ ಹೊತ್ತು ಕನಸು ಬಿದ್ದಿದ್ರೆ ಎಷ್ಟು ಚಂದ ಇತ್ತು. 1,00,000 ಬಡ್ಡಿ ಕೊಟ್ಟಿದ್ರೆ 1,00,000 ಆಗೋಗ್ಬಿಡೋದಲ್ಲ. ನೋಡಿ, ಕನಸುಗಳು ಯಾವಾಗ ಸುಳ್ಳು ಅನಿಸುತ್ತೆ ಅಂತ ಹೇಳಿದರೆ, ಎಚ್ಚರಗೊಂಡಾಗ ಕನಸುಗಳೆಲ್ಲ ಸುಳ್ಳು. ಸರಿನಾ? ಒಪ್ಕೊಳ್ತೀರಾ? ಎಸ್, ಅಲ್ಲಿಗೆ ಅದು ಸಾಕು. ಇವಾಗ ಅದು ಕನಸಿನ ವಿಷಯ ಆಯಿತು ಸ್ನೇಹಿತರೆ. ಇನ್ನೊಂದು ವಿಷಯವನ್ನು ಹೇಳ್ತೀನಿ. ಒಬ್ಬ ಜ್ಞಾನಿ ಇದ್ದಾನೆ ಅಂತ ಇಟ್ಕೊಳ್ಳಿ, ಒಬ್ಬ ಸಂತ ಇದ್ದಾನೆ ಅಂತ ಇಟ್ಕೊಳ್ಳಿ, ಒಬ್ಬ ಧರ್ಮಾಧಿಕಾರಿ ಇದ್ದಾನೆ ಅಂತ ಇಟ್ಕೊಳ್ಳಿ, ಮಠಾಧೀಶ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವ್ರುಗಳಿಗೆ ನಿಜವಾದ ಜ್ಞಾನಿಗೆ ಈ ಜಗತ್ತೇನು ಕಾಣಿಸ್ತದೋ ಇದೆಲ್ಲ ಸುಳ್ಳು. ಅವನ ದೃಷ್ಟಿಯಲ್ಲಿ ಇದು ಸುಳ್ಳು. ಅವನ ದೃಷ್ಟಿಯಲ್ಲಿ ಯೋಗಿಗೆ ಇದು ಯಾವುದು ಅಲ್ಲ ಬಿಡ್ರಿ ಅಂತ. ಒಬ್ಬ ಜೈನ ಯೋಗಿನಿ ನಾನು ಪೇಪರ್ನಲ್ಲಿ ಓದಿದ್ದೆ ಸ್ನೇಹಿತರೆ. ಅವಳು ಸನ್ಯಾಸತ್ವವನ್ನು ಸ್ವೀಕರಿಸಿದ್ಲು, ಪೇಪರ್ನಲ್ಲಿ ಬಂದಿತ್ತು, ಉತ್ತರ ಪ್ರದೇಶದ್ದು.
200 ಕೋಟಿ ರೂಪಾಯಿಗಳನ್ನು ಬಡವರಿಗೆ ಹಂಚಿಬಿಟ್ಟು ಅವಳು ಸನ್ಯಾಸತ್ವವನ್ನು ತೆಗೆದುಕೊಳ್ಳು ಅಂದರೆ ಅದು ಏನೇನೋ ಅಲ್ಲ. ಯಾವುದು 200 ಕೋಟಿ ರೂಪಾಯಿ ಏನೇನೋ ಅಲ್ಲ ಆಕೆಯ ದೃಷ್ಟಿಯಲ್ಲಿ. ಅಂದರೆ ಆ ತರಹ ಯಾರು ಜ್ಞಾನಿಗಳೋ ಅವ್ರಿಗೆ ಮರ್ತು ಕೂಡ ಈ ಲೌಕಿಕ ಸಂಪತ್ತನ್ನು ಇಷ್ಟಪಡೋದೇ ಇಲ್ಲ. ನೋಡಿ, ಒಂದು ವಿಷಯ ನಾವು ಪುರಾಣದಲ್ಲಿ ಓದ್ತೀವಿ, ಯೋಗಿಗಳು ಮುನಿಗಳು ಆತ್ಮವನ್ನು ಜೀವ ಚೈತನ್ಯವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಕಾಡುಗಳಲ್ಲಿ ಹೋಗ್ತಾರೆ, ಏಕಾಗ್ರತೆಯಿಂದ ಧ್ಯಾನವನ್ನು ಮಾಡ್ತಾರೆ, ತನ್ನನ್ನು ತಾನು ಅರಿತುಕೊಳ್ತಾರೆ, ತನ್ನ ಆತ್ಮವನ್ನು ಅರಿತುಕೊಳ್ತಾರೆ, ಸತ್ಯ ಯಾವುದು ಅಂತ ಗೊತ್ತಾಗ್ತದೆ. ಅಂತಹ ಮುನಿಗಳು ಕಾಡಿನಲ್ಲಿ ಹೋಗಿ ಧ್ಯಾನ ಮಾಡ್ತಾರೆ, ತುಂಬ ತೃಪ್ತಿಯಾಗಿ ನೆಮ್ಮದಿ ಜೀವನ ಅವ್ರದ್ದು. ಆದರೆ ಸಿಟಿ ಜನ, ನಮಗೆ 2 ವೀಲರ್ಸ್ ಇದೆ, ಫಸ್ಟ್ ಕ್ಲಾಸ್ ಕಾರುಗಳು 3 ಇದ್ದಾವೆ, ಬಂಗ್ಲೆಗಳು 2 ಇದ್ದಾವೆ, ಮಾವ ಕೊಟ್ಟಿದ್ದೊಂದು, ನಾನು ಮಾಡಿದ್ದೊಂದು, 100 ಎಕರೆ ಜಮೀನಿದೆ, ಅಷ್ಟೊಂದು ಸಿರಿ ಸಂಪತ್ತು ನನಗಿದೆ, ರಾತ್ರಿ ಹೊತ್ತು ನಿದ್ದೆನೇ ಬರೋಲ್ಲ. ರಾತ್ರಿ ಹೊತ್ತು ನಿದ್ದೆನೇ ಬರಲ್ಲ. ಹೆಂಡ್ತಿ ಕೇಳ್ತಾರೆ, ಯಾಕ್ರಿ ಒದ್ದಾಡ್ತಾ ಇದ್ದೀರಲ್ಲ ಅಂತ. ಏನು ಮಾಡೋದೆ, ಅವನು ದುಡ್ಡು ಇಸ್ಕೊಂಡು ಹೋದನ್ನು ಕೊಡಲೇ ಇಲ್ಲ ಅಂತ. ಈ ತರಹ ನಾವು ಇದು ಮಾಡ್ತೀವಿ ಸ್ನೇಹಿತರೆ. ಅಂದರೆ ಇಷ್ಟೆಲ್ಲ ಸಂಪತ್ತಿದ್ದು ಇಟ್ಕೊಂಡು ಕೂಡ ನಾನು ಎಷ್ಟರ ಮಟ್ಟಿಗೆ ಸುಖಿ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಅದನ್ನು ಉತ್ತರ ಬೇರೆಯವರು ಹೇಳೋದಲ್ಲ, ನಾನೇ ಹೇಳ್ಕೊಳ್ಬೇಕಾಗ್ತದೆ. ಆದ್ದರಿಂದನ ಹಾಗಾದರೆ ಒಂದು ವಿಷಯ ಹೇಳ್ಕೊಳ್ಳೋಣ. ಈಗ ನಾವು ಇಲ್ಲಿವರೆಗೆ ಏನು ಮಾಡಿದೆ, ದೇಹದಲ್ಲಿ ಚೈತನ್ಯ ಇದೆ, ಆತ್ಮ ಇದೆ, ಅದು ಅಮರವಾಗಿರುತ್ತದೆ, ಅದಕ್ಕೆ ಎಂದೆಂದೂ ಸಾವಿಲ್ಲ ಅಂತ. ಇವಾಗ ನೋಡಿ, ಹೌದಪ್ಪ, ಅದೇನು ಆತ್ಮ ಇದೆ ಇದೆ ಅಂತ ಬಡ್ಕೊಳ್ತೀರಲ್ಲ, ದೇಹದಲ್ಲಿ ಎಲ್ಲಿ ತೋರಿಸಿ ನೋಡೋಣ. ತೋರಿಸ್ರಿ, ನಿಮ್ಗೆ 1 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ, 1 ಕೋಟಿ ರೂಪಾಯಿ ಕೊಡ್ತೀನಿ. ಆತ್ಮವನ್ನು ತೋರಿಸೋದಕ್ಕೆ ಸಾಧ್ಯವೇ ಇಲ್ಲ, ಅದೊಂದು ಶಕ್ತಿ ಅಂತ ಸ್ನೇಹಿತರೆ. ಆದರೆ ವಿಜ್ಞಾನಿಗಳು ಮಾತ್ರ ಅವ್ರು ಹೇಳ್ತಾರೆ, ಹೌದು ಆತ್ಮ ಇದೆ ಅಂತ. ನೋಡಿ, ಇಲ್ಲಿ ಒಂದು ಸಂದರ್ಭವನ್ನು ನಾನು ನಿಮಗೆ ವಿವರಿಸಿ ಹೇಳಬೇಕಾಗ್ತದೆ. ಆತ್ಮ ಇದೆ, ಇದು ಒಂದು ಆಸ್ಪತ್ರೆಯಲ್ಲಿ, ಅಮೇರಿಕದ ಆಸ್ಪತ್ರೆಯಲ್ಲಿ ನಡೆದಂಥ ಒಂದು ಘಟನೆಯನ್ನು ನಿಮ್ಮ ಮುಂದೆ ಇಡ್ತೀನಿ. ಅವಳ ಹೆಸರು ಶ್ರೀಮತಿ ಕಾರಿನ್ ಫಿಶರ್ ಅಂತ ಹೆಸರು. ಅವಳಿಗೆ ಕ್ಯಾನ್ಸರ್ ಆಗಿರ್ತದೆ. ಸ್ವಲ್ಪ ದಿನಗಳಲ್ಲೇ ಕ್ಯಾನ್ಸರ್ ಆಗೋ ಸ್ಥಿತಿಗೆ ಬಂದುಬಿಟ್ಟಿರ್ತಾಳೆ. ಕ್ಯಾನ್ಸಲ್ಲು ಅಂಥವ್ರಿಗೂ ಕೂಡ ಡಾಕ್ಟ್ರ್ ಏನು ಮಾಡ್ತಾರೆ ಅಂದರೆ ಅಡ್ಮಿಟ್ ಮಾಡಿಕೊಂಡು, ನೋಡಮ್ಮ ನಿಮ್ಗೆ ಈ ಥರ ತೊಂದರೆ ಇದೆ, ಅದನ್ನು ನಾವಲ್ಲಿ ಆಪ್ರೇಷನ್ ಮಾಡಿ ಅದು ಇದು ಮಾಡಿದರೆ ಆ ಭಾಗವನ್ನು ತೆಗೆದುಹಾಕಿದರೆ ನೀವು ಜೀವಂತವಾಗಿರ್ತೀರಾ ಅಂತ. ಅವಳು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾಳೆ ಸ್ನೇಹಿತರೆ.
ಇದು ಲ್ಯಾಬ್ರೇಟ್ರಿಯಲ್ಲಿ ಪ್ರಯೋಗಶಾಲೆಯಲ್ಲಿ ಇದು ನಾವು ಏನು ಹೇಳ್ತೀವಿ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವಂಥ ಕೊಠಡಿ, ಆ ಕೊಠಡಿಯಲ್ಲಿ ಅವಳಿಗೆ ಆಪರೇಷನ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು 12 ಜನ ಡಾಕ್ಟ್ರುಗಳು ವ್ಯವಸ್ಥೆ ಮಾಡಿರ್ತಾರೆ ಅಮೇರಿಕದಲ್ಲಿ. ಆಮೇಲೆ ಇವರು ಮಾಡುವ ಪ್ರತಿಯೊಂದು ಆಪರೇಷನ್ನು ಕೂಡ CC ಕ್ಯಾಮರಾದಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ, ಏನು ಆಪರೇಷನ್ ಮಾಡ್ತಾನೆ, ಏನು ಎತ್ತ ಅಂತ. ಇದು ಆಪರೇಷನ್ ಆಗುತ್ತೆ, ಆದರೆ ಅವಳು ಉಳ್ಕೊಳ್ಳೋದಿಲ್ಲ, ತೀರ್ಕೊಂಡು ಹೋಗ್ಬಿಡ್ತಾಳೆ, ಪ್ರಾಣ ತ್ಯಾಗ ಮಾಡ್ತಾಳೆ. ಆಪರೇಷನ್ನು ಆಗುತ್ತೆ. ಆದರೆ ಇಲ್ಲಿ ಒಂದು ವಿಷಯ ಇದೆ ಸ್ನೇಹಿತರೆ, ವಿಜ್ಞಾನಿಗಳು ಕಂಡಿರೋದು, CC ಕ್ಯಾಮ್ರಾದಲ್ಲಿ ಅದು ವಿಶೇಷವಾದ ಕ್ಯಾಮ್ರಾ. ಅದು ಆ ಕ್ಯಾಮ್ರಾವನ್ನು ಪರೀಕ್ಷೆ ಮಾಡಿದಾಗ, ಅದರ ನೆಗೆಟಿವನ್ನು ಪರೀಕ್ಷೆ ಮಾಡಿದಾಗ, ಒಂದು ಹೊಗೆಯ ಆಕಾರದ ಒಂದು ವ್ಯಕ್ತಿ ಅವಳ ದೇಹದಿಂದ ಹೊರಗಡೆ ಹೋಗಿರೋದನ್ನು ಕ್ಯಾಮ್ರಾ ಸೆರೆ ಹಿಡಿದಿದೆ. ಇದು ಆಮೇಲೆ ಬೇಕಾದ್ರೆ ನೋಡ್ಬೋದು, ಹತ್ತಿರದಿಂದ ಬೇಕಾದ್ರೆ ಇಸ್ಕೊಂಡು. ಏನಿದೆ ವಿವರ ಅವರು ಹೇಳ್ತಾರೆ. ಅವನ ಹೆಸರು ಡಾಕ್ಟ್ರು ಮಾರ್ಟಿನ್ ಮುಲ್ಲರ್ ಅಂತ. ಆ ಡಾಕ್ಟ್ರು ಅದನ್ನು ಆಪ್ರೇಷನ್ ಮಾಡ್ದ. ಅಲ್ಲಿ ಆಪ್ರೇಷನ್ ಥಿಯೇಟ್ರಿದು, ಅಲ್ಲಿ ಹೊಗೆಯ ಆಕಾರದ ಒಂದು ಚಿತ್ರ ಇದೆ, ದೂರಕ್ಕೆ ಬಹುಪಾಲು ಕಾಣಿಸ್ತಾ ಇಲ್ಲ, ಹೊಗೆ ಹೋಗ್ತದಲ್ಲ ಆ ಥರ, ಅದು ಕ್ಯಾಮ್ರಾದಲ್ಲಿ ಇದಾಗಿರ್ತದೆ. ಆವಾಗ ಅದು ಪ್ರಾಣಶಕ್ತಿ ಇದೆಯಲ್ಲ, ಚೈತನ್ಯ ಇದೆಯಲ್ಲ, ಆತ್ಮ ಇದೆಯಲ್ಲ, ಅದು ದೇಹದಿಂದ ಹೊರಟೋಗಿರೋ ಅಂಥ ಒಂದಿದು. ಆಮೇಲೆ ಆ ಡಾಕ್ಟ್ರು ಎಲ್ರಿಗೂ ಕೂಡ, ಮಠಾಧೀಶರಿಗೆ, ಚರ್ಚ್ಗಳಿಗೆ ಎಲ್ಲ ಸಂದೇಶವನ್ನು ಕಳಿಸ್ತಾನೆ. ಇಂಥದ್ದು ಒಂದು ಆತ್ಮ ಪ್ರತಿಯೊಬ್ಬರ ದೇಹದಲ್ಲೂ ಇರ್ಬೋದು, ಅದು ನಮ್ಮ CC ಕ್ಯಾಮ್ರಾದಲ್ಲಿ ಎಂಟ್ರಾಗಿದೆ ಅಂತ. ಆದರೆ ದೇಹ ಮಾತ್ರ ವಿನಾಶಿ, ಆತ್ಮ ಅವಿನಾಶಿ. ಇದನ್ನು ಎಲ್ಲ ಧರ್ಮಗಳು ಹೇಳ್ತವೆ, ಎಲ್ಲ ಧರ್ಮದವರು ಹೇಳ್ತಾರೆ. ದೇಹ ವಿನಾಶವಾಗುತ್ತೆ, ಆತ್ಮ ಅವಿನಾಶಿ ಅಂತ. ಈಗ ಆತ್ಮ ಅವಿನಾಶಿ, ದೇಹದಲ್ಲಿ ಆತ್ಮ ಇದೆ, ಹಂಗೆ ಅಂತ ಹೇಳ್ತೀವಲ್ಲ, ಅಂದರೆ ದೇಹವನ್ನು ಬಿಟ್ಟ ಮೇಲೆ ಆತ್ಮ ಎಲ್ಲೋಗುತ್ತೆ? ಪ್ರಶ್ನೆ. ಸುಮ್ಮನೆ ಯೋಚನೆಯನ್ನು ಮಾಡೋಣ. ಅದು ದೇಹವನ್ನು ಬಿಟ್ಟಿರುವಂಥ ಆತ್ಮ, ಅಲೆದಾಡುವ ಆತ್ಮ ಅಂತ ಹೇಳ್ಬೋದು. ಅಲೆದಾಡೋದು ಆತ್ಮ, ಅಲೆದಾಡ್ತದಲ್ಲ, ಅಲೆದಾಡುವ ಆತ್ಮ ಅದು. ರಾಮಣ್ಣ ಸತ್ತ ಮೇಲೆ ರಾಮಣ್ಣನ ದೇಹ ಏನಾಗಬೇಕು? ದೇಹವನ್ನು ಬಿಡಬೇಕು ತಾನೆ. ಬಿಟ್ಟಾಗ ಅದು ಅಲೆದಾಡುತ್ತೆ. ಸ್ವಲ್ಪ ಯೋಚನೆಯನ್ನು ಮಾಡೋಣ, ಅಲೆದಾಡುತ್ತೋ ಇಲ್ವೋ ಅಂತಂತಾನೆ. ಹೌದು, ಹೆಂಗೆ ಹೇಳ್ತೀರಾ ಅಲೆದಾಡುತ್ತೆ ಅಂತ? ಸ್ನೇಹಿತರೆ, ಹಾಗೆ ಅಲೆದಾಡುವ ಆತ್ಮ ಮತ್ತೊಂದು ದೇಹ ಸಿಕ್ಕಾಗ ಅದನ್ನು ಪ್ರವೇಶ ಮಾಡುತ್ತದೆ ಅಂತ ಹೇಳುತ್ತೆ. ನಮ್ಮ ಆಧ್ಯಾತ್ಮ ಏನು ಹೇಳ್ತಂದರೆ, ಅಲೆದಾಡುವ ದೇಹಕ್ಕೆ, ಅಲೆದಾಡುವ ಆತ್ಮಕ್ಕೆ ಯಾವುದಾದ್ರೂ ಒಂದು ದೇಹ ಸಿಕ್ಕಿದರೆ ಆ ದೇಹವನ್ನು ಪ್ರವೇಶಿಸುತ್ತದೆ ಅಂತ ಹೇಳ್ತೀವಿ. ಬಿಡ್ರಿ, ನೀವು ಆಗ್ಲಿಂದ ಭಾರಿ ಸುಳ್ಳು ಹೇಳ್ತಾ ಇದ್ದೀರಾ, ನಮಗೆ ನಂಬಕ್ಕೆ ಆಗ್ತಾಯಿಲ್ಲ ಅಂತ. ಉಕ್ಕಡಗಾತ್ರೆ ಅಂತ ಒಂದು ಬರ್ತದೆ ಸ್ನೇಹಿತರೆ, ಇಲ್ಲಿ ಹರಿಹರ ತಾಲೂಕಿನಲ್ಲಿ, ದಾವಣಗೆರೆ ತಾಲೂಕು, ಮಾತ್ರಲ್ಲೇ ಇದ್ದಾರೆ. ಉಕ್ಕಡಗಾತ್ರೆ ಅಂತ, ಉಕ್ಕಡ ಜಾತ್ರೆ ಅಂತಾರೆ, ಉಕ್ಕಡಗಾತ್ರೆ ಅಂತ ಒಂದಿದೆ. ಅಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಯಾರೇ ಅದು ಯಾವುದೋ ಒಂದು ನದಿ ಇದೆಯಂತೆ, ನಾನು ಅಲ್ಲಿಗೆ ಮಾಡಿಲ್ಲ, ಬಟ್ ಎಸ್
ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಒಂದು ವಿಶೇಷವಾದ ಇದು ನಮಗೆ ಅದನ್ನು ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂಥ ಒಂದು ಸಂಗತಿ. ಹೆಣ್ಮಕ್ಳು ಅಥವಾ ಇವನು ಯಾರಾದ್ರೂ ಸ್ನಾನ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದು ಬಂದರೆ ಅವನಲ್ಲಿ ಇನ್ನೊಂದು ಆತ್ಮ ಪ್ರವೇಶ ಮಾಡುತ್ತದೆ, ಅಲೆದಾಡುವ ಆತ್ಮ. ಅದನ್ನು ನಾವು ದೆವ್ವ ಅಂತ ಹೇಳ್ತೀವಿ, ದೆವ್ವ ಹಿಡಿದಿದೆ ಅಂತ ಹೇಳ್ತೀವಿ. ಅದೇನೋ ಗೊತ್ತಿಲ್ಲ, ಒಟ್ಟು ನಾವು ಮಾತ್ರ ಅದನ್ನು ಹೇಳ್ತೀವಿ ಸ್ನೇಹಿತರೆ. ಯಾವಾಗ ದೆವ್ವ ಹಿಡಿಯುತ್ತೆ ಅಂತ ನಿಮ್ಮದು ಒಂದು ಪ್ರಶ್ನೆ ಬರಬೇಕು. ನಮ್ಗೆ ಒಂದು ಸಲನೂ ಅನುಭವ ಆಗಿಲ್ಲಲ್ರಿ ದೆವ್ವ ಹಿಡ್ದಿದ್ದು ಅವ್ರಿಗೇನೋ ಹಿಡಿತದಂತೆ ಅಂತ. ಯಾಕೆ ಅಂತ ಒಂದು ಪ್ರಶ್ನೆಯನ್ನು ನಾವೇನು ಹಾಕ್ಕೊಳ್ಳೋಣ. ನೋಡಿ, ಯಾರ ನರದೌರ್ಬಲ್ಯದಿಂದ ಬಳಲ್ತಾ ಇರ್ತಾರೋ, ವೀಕ್ ಮೈಂಡ್ ಅಂತ ಹೇಳ್ತೀವಿ. ವೀಕ್ ಮೈಂಡ್ ಅಂದರೆ ಶಕ್ತಿಯನ್ನು ಕಳ್ಕೊಂಡಂತಹ ಮನಸ್ಸು, ಶಕ್ತಿಯನ್ನು ಕಳ್ಕೊಂಡಂತಹ ಆತ್ಮ ಆ ದೇಹದಲ್ಲಿದ್ದರೆ ಅಂತಹ ದೇಹವನ್ನು ಅಲೆದಾಡುವ ಆತ್ಮ ಪ್ರವೇಶಿಸುತ್ತದೆ. ಆವಾಗ ನೋಡಿ, ಆ ವ್ಯಕ್ತಿಯ ನಡವಳಿಕೆಗಳೆಲ್ಲ ಬದಲಾಯಿಸಿರ್ತವೆ. ನಡವಳಿಕೆಗಳು ಎಲ್ಲವೂ ಕೂಡ ಬದಲಾಯಿಸಿರ್ತವೆ. ಯಾರು ದೆವ್ವದ ನಡವಳಿಕೆಗಳೆಲ್ಲ ಆ ವ್ಯಕ್ತಿಯಲ್ಲಿ ಪ್ರಕಟವಾಗ್ತಾ ಇರ್ತವೆ. ಇದು ವಿಷಯ. ಇನ್ನೊಂದು ನಾನು ಅನುಭವಿಸಿದ್ದನ್ನು ಒಂದು ಹೇಳ್ತೀನಿ ಸ್ನೇಹಿತರೆ. ನಾನು ಸುಮಾರು ಮಿಡ್ಲ್ ಸ್ಕೂಲು 5ನೇ ತರಗತಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಅಕ್ಕಂದು ಮದುವೆ ಆಯಿತು. ನಮ್ಮ ಅಕ್ಕನ ಮದುವೆ ಆಯಿತು. ಪಾಪ ಅವಳು ವಿದ್ಯಾವಂತಳಲ್ಲ, ಓದು ಬರಹ ಬರದೇ ಇರೋಳು. ಅವಳಿಗೆ ಮದುವೆ ಆಯಿತು. ಮದುವೆ ಆದಾಗ ಅವಳು ಬಸುರಿನೂ ಆದಳು. ದಿನ ತುಂಬುವ ಸಮಯ ಬಂತು, ಯಾರಿಗೇನೂ ಆಯಿತು ಅಂತ ಇಟ್ಕೊಳ್ಳಿ. ಆಯಿತು. ಮಗು 1 ತಿಂಗಳು ಮಗು. ನಮ್ಮಕ್ಕ ಹೆಂಗೆಂಗೋ ಆಡೋದಕ್ಕೆ ಪ್ರಾರಂಭ ಮಾಡಿದ್ಲು. ಆವಾಗ ಏನಾಯಿತು ಅಂದ್ರೆ ನಮ್ಮ ತಾಯಿ, ಆಕೆನೂ ಓದು ಬರಹ ಬರ್ದೆ, ಪಕ್ಕದ ಮನೆಯವರು ತೀರ್ಕೊಂಡು ಹೋಗಿದ್ರಲ್ಲ, ಆಕೆ ಪ್ರವೇಶ ಮಾಡಿದಾಳೆ ಅಂತ, ದೆವ್ವ ಹಿಡ್ದಿದೆ ಅಂತ. ಅದಕ್ಕೆ ಅದೇನೇನೋ ಹಿಡ್ಗಲ್ ತಗೊಂಡು ಬಂತು. ಆ ಮುಖದ ಮೇಲೆ ನಮ್ಮ ತಾಯಿಯವರು ಆಕೆಗೆ ಪಟ 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 ಹೊಡೆದ್ರು, ಚಪ್ಪಲಿ ತೊಗೊಂಡು ಬಂದರು. ನಂಬಿ ಬಿಟ್ಟರೆ ಬಿಡಿ. ನಾನು ಹುಡುಗ ನೋಡ್ತಾ ಇದ್ದೆ. ನಾನು ಅದನ್ನು ಪಟ 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 ಹಿಂಗೆ ಹೊಡೆದ್ರು. ನಾನು ಹೋಗ್ತೀನಿ ಅಂತ ಹೇಳಿ ತಣ್ಣಗಾದ್ಲು ನಮ್ಮಕ್ಕ. ಎಚ್ಚರಿಕೆ ಬಂತು. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ಕಡಿಮೆ ಇದ್ದಾವೆ ನಮಗೆ. ಯಾಕೆ ಅಂದರೆ ನಮ್ಮ ನಡವಳಿಕೆಗಳಿದೆಯಲ್ಲ ಚೇಂಜ್ ಆಗಿದ್ದೇವೆ. ಇದು ಅಂದರೆ ಅರ್ಥ ಏನಾಯಿತು? ಆತ್ಮ ಇನ್ನೊಬ್ಬರ ದೇಹವನ್ನು ಪ್ರವೇಶ ಮಾಡುತ್ತದೆ ಅನ್ನೋದಕ್ಕೆ ಸಾಕ್ಷಿ ಅಷ್ಟೇ. ನೀವು ನಂಬಿದರೆ ನಂಬೋದು, ಬಿಟ್ಟರೆ ಬಿಡ್ಬೋದು ಸ್ನೇಹಿತರೆ. ಈಗ ನೋಡಿ, ವಿಜ್ಞಾನವನ್ನು ತೆಗೆದುಕೊಳ್ಳೋಣ. ವಿಜ್ಞಾನದಲ್ಲಿ ಎಲ್ಲರೂ ಓದಿರ್ತೀವಿ. 2 ವಸ್ತುಗಳು ಅಂದರೆ ಆಮ್ಲಜನಕ ಮತ್ತು ಜಲಜನಕಗಳು ಗೊತ್ತಾಗುತ್ತೆ. ಅವೆರಡು ಸಂಯೋಗ ಆದಾಗ ಒಂದು ಹೊಸ ವಸ್ತು ಉಂಟಾಗುತ್ತೆ. ಅದನ್ನೇ ನೀರು ಅಂತ ಹೇಳ್ತೀವಿ. ವಿಜ್ಞಾನ ಹೇಳುತ್ತೆ. ಇದನ್ನು ನಾವು ರಾಸಾಯನಿಕ ವಿಜ್ಞಾನ ಅಂತ ಹೇಳ್ತೀವಿ. ಅದೇ ರೀತಿ ಅನೇಕ ವಸ್ತುಗಳು ಬೆರೆತಾಗ ಮತ್ತೊಂದು ಸಂಯುಕ್ತ ವಸ್ತು ಉಂಟಾಗುತ್ತೆ ಅಂತ. ಇದು ನಿಜ, ನಂಬ್ತೀವಿ. ಹಂಗೆ ಬರೆದ್ರೇ ನಾನು ಪಾಸಾಗೋದು. ಇದಕ್ಕೆ ನಾವು ಲೌಕಿಕ ಜ್ಞಾನ ಅಂತ ಹೇಳ್ತೀವಿ, ಪುಸ್ತಕದ ವಿಜ್ಞಾನ. ಇದು ವಿಜ್ಞಾನ ಹಿಂಗೆ ಹೇಳುತ್ತೆ, ಹೌದಪ್ಪ
ಆಮ್ಲಜನಕ ಜಲಜನಕ ಸೇರಿದಾಗ ಮತ್ತೊಂದು ವಸ್ತು ಉಂಟಾಗುತ್ತೆ, ಆ ವಸ್ತುವಿನ ಗುಣನೇ ಬೇರೆ ಅಂತ. ಅಲ್ಲಿಗೆ ಅದು ನಿಲ್ಲಿಸ್ತೀನಿ ಸ್ನೇಹಿತರೆ. ಈಗ ಪ್ರಧಾನವಾಗಿರುವಂಥ ಒಂದು ಸಂಗತಿಯನ್ನು ನಿಮ್ಮ ಮುಂದೆ ಹೇಳ್ತೀನಿ. ನಂಬೋದು ಬಿಡೋದು ನಿಮಗೆ ಬಿಟ್ಟಿರ್ತದೆ. ನೋಡಿ, ಹೆಣ್ಣುಗಳ ಅಂಡಾಣು ಹೆಣ್ಣು, ಪುರುಷರ ವೀರ್ಯಾಣು, ಅವೆರಡು ಮಿಲನವಾದಾಗ ಒಂದು ಹೊಸ ಪಿಂಡ ಉಂಟಾಗುತ್ತದೆ. ಹೆಣ್ಣು ಗಂಡು ಸೇರಿದಾಗ ಪಿಂಡ ಉಂಟಾಗುತ್ತೆ ಸ್ನೇಹಿತರೆ. ಇದನ್ನು ನಂಬೋದೋ ಬಿಡೋದು, ನಂಬಲೇಬೇಕು. ನನಗೂ ಮಕ್ಕಳಾಗಿದ್ದಾವಲ್ಲ, ನಾನು ಒಬ್ಬನೇ ಇದ್ರೂ ಮಕ್ಕಳಾಗ್ತಾಯಿದ್ವಾ? ಹೆಣ್ಣು ಗಂಡು ಇದ್ರೇ ಅದು ಸಾಧ್ಯ, ಪಿಂಡ ಉತ್ಪತ್ತಿ ಆಗ್ತದೆ. ಈಗ ನೋಡಿ, ಒಂದು ಸ್ವಲ್ಪ ಯೋಚನೆಯನ್ನು ಮಾಡೋಣ. ಆ ಪಿಂಡದಲ್ಲಿ ಅಲೆದಾಡುವ ಆತ್ಮ ಬಂದು ಸೇರಿಕೊಳ್ಳುತ್ತೆ. ಪಿಂಡ ಫಸ್ಟ್ ಉಂಟಾಗುತ್ತೆ. ಆ ಪಿಂಡದಲ್ಲಿ ಅಂದರೆ ಮಾಂಸದ ತುಣುಕು ತಾಯಿಯ ಗರ್ಭದಲ್ಲಿ ಉಂಟಾಗುತ್ತೆ. ಅದೇ ತತ್ತಿಯ ಮೂಲಕ ವೀರ್ಯಾಣು ಸೇರಿಕೊಂಡಾಗ ತತ್ತಿ ಪಕ್ವವಾಗುತ್ತೆ ಅಂತ ಹೇಳ್ತೀವಿ. ಅದು ಪಕ್ವವಾದ ತತ್ತಿ. ಅದನ್ನು ಆತ್ಮಜ್ಞಾನ ಪಿಂಡ ಅಂತ ಹೇಳ್ತದೆ. ಈಗ ಈ ಪಿಂಡಕ್ಕೆ ಅಲೆದಾಡುವ ಆತ್ಮ ಬಂದು ಸೇರಿಕೊಳ್ಳುತ್ತೆ. ಸೇರಿಕೊಂಡಾಗ ಅದನ್ನು ಭ್ರೂಣ ಅಂತ ಕರೀತವೆ. ಸೊ ಮಾನವನ ಭ್ರೂಣ ಉಂಟಾಗುತ್ತೆ ಅಲ್ಲಿ ತಾಯಿಯ ಗರ್ಭದಲ್ಲಿ. ಭ್ರೂಣ ಉಂಟಾಯಿತು ಅಂದರೆ ಅದಕ್ಕೆ ಚೈತನ್ಯ ಬಂತು ಅಂತ. ಚೈತನ್ಯ ಬಂತು ಅಂತ ಹೇಳಿದ್ರೆ ಆ ಪಿಂಡದಲ್ಲಿ ಆತ್ಮ ಸೇರಿಕೊಳ್ತು ಅಂತ. ಅಂದರೆ ಆತ್ಮವುಳ್ಳ ಚೈತನ್ಯವುಳ್ಳ ಪಿಂಡ ಬೆಳೆದು ಮಗುವಾಗಿ ಪ್ರಪಂಚಕ್ಕೆ ಕಾಲಿಡುತ್ತೆ. ನಾನು ಹಂಗೆ ಬಂದನೆಯ, ನೀವು ಹೆಂಗೆ ಬಂದಿದ್ದೀರೋ ಯೋಚನೆ ಮಾಡಿರಿ. ಸೊ ಇವಿಷ್ಟೂ ಕೂಡ ನಾವು ಆತ್ಮದ ಬಗ್ಗೆ ಆಯಿತು ಸ್ನೇಹಿತರೆ. ಮಾಸ್ಟರ್ಜಿ, ನಾನು ಜಾಸ್ತಿ ಸಮಯ ತಗೊಳ್ತಾ ಇದ್ದೀನಲ್ಲ, ಅದು ಪಕ್ಕಾ ಆಗಿದೆ. ನಿಲ್ಲಿಸ್ಬಿಡ್ಲಾ? ನಂದು ಒಂಥರ ವಿಚಿತ್ರ ಇದು. ಇರಲಿ, ಅಷ್ಟು ಸಾಕು. ಇನ್ನು ಕೊನೆಗೆ ಮುಕ್ತಾಯಕ್ಕೆ ಬರ್ತಾಯಿದ್ದೀನಿ. ಅಂದರೆ ಆತ್ಮ ಇರುವುದು ಪಕ್ಕ ಆದರೆ ಖುಷಿ ನನಗೆ. ಇನ್ನೂ ಅನುಮಾನ ಇದ್ದರೆ ಆವಾಗಲೂ ಖುಷಿ ಪಡ್ತೀನಿ. ಯಾಕೆ ಅಂತ ಹೇಳಿದರೆ ಅದು ಬೇರೆ ವಿಷಯ. ಈಗ ಮುಕ್ತಾಯದಲ್ಲಿ ನಾನು 3 ಸಂಗತಿಗಳನ್ನು ಹೇಳಿ ಮುಕ್ತಾಯ ಮಾಡ್ತೀನಿ. ಒಂದು, ಆತ್ಮವನ್ನು ಗುರುತಿಸ್ಕೊಳ್ಳೋದು ಹೇಗೆ? ಆತ್ಮವನ್ನು ನಾನು ಹೇಗೆ ಗುರುತಿಸ್ಕೊಳ್ಬೋದು? ನನ್ನಲ್ಲಿರೋ ಚೈತನ್ಯವನ್ನು ನಾನು ಹೇಗೆ ಕಂಡುಕೊಳ್ಬೋದು ಅಂತ ಹೇಳಿದರೆ, ನೋಡಿ, ಯಾರ ಮನಸ್ಸು ಶಾಂತವಾಗಿದೆಯೋ, ಯಾರು ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮಗಳನ್ನು ಕರಗತ ಮಾಡಿಕೊಂಡಿರ್ತಾರೋ, ಯಾರಲ್ಲಿ ದ್ವೇಷ, ಅಶುದ್ಧತೆ ಇಲ್ಲವೋ ಅಂಥವರು ಧ್ಯಾನದ ಮೂಲಕ ಆತ್ಮವನ್ನು ಕಂಡುಕೊಳ್ಳಬಹುದು. ಅದಕ್ಕೆ ನಾವು ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಅಂತ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ. ಇದು ಒಂದಾಯಿತು, ಅಲ್ಲಿಗೆ ಅಷ್ಟೇ ನನ್ನ ಮಾತು ಮುಕ್ತಾಯದ. ಎರಡನೇ ಮಾತು, ಯಾವ ಶಾಸ್ತ್ರಗಳಾಗಲಿ, ಗ್ರಂಥಗಳಾಗಲಿ, ಪೂಜೆ ಮಂತ್ರಗಳಾಗಲಿ ನಮಗೆ ಆತ್ಮವನ್ನು ತೋರಿಸಲಾರರು. ಅವರು ಏನು ಮಾಡ್ತಾರೆ?
ಗ್ರಂಥಗಳು ಏನು ಮಾಡ್ತವೆ ಅಂದರೆ, ಗುರುಗಳು ಏನು ಮಾಡ್ತಾರೆ ಅಂದರೆ ಮಾರ್ಗದರ್ಶನವನ್ನು ಮಾಡ್ತಾವಷ್ಟೇ. ನೋಡೋ, ಈ ಕಡೆ ಹೋದರೆ ಊರು ಸಿಗುತ್ತಪ್ಪ ಅಂತ ಅಷ್ಟೇ ಕೆಲಸ. ಗುರುಗಳದ್ದೇ ಆಯಿತು, ಗ್ರಂಥಗಳದ್ದೇ ಆಯಿತು, ಯಾವುದೇ ಆಯಿತು ಅಷ್ಟೇ ಮಾಡೋದು. ಅದು ಒಂದು ವಿಷಯ, ಅಲ್ಲಿಗೆ ಅದು ಬಿಡೋಣ ಸ್ನೇಹಿತರೆ. ಮೂರನೇ ಮಾತು ನಂದು ಕೊನೆಯಲ್ಲಿ, ಈಗಾಗಲೇ ಗೊತ್ತಾಗಿದೆ ಸ್ವಪ್ನಗಳು ಸುಳ್ಳಾಗುತ್ತವೆ ಅಂತ ವಿವರ ತಿಳ್ಕೊಂಡಿದ್ವಿ. ಸ್ವಪ್ನಗಳೇನಿದಾವೋ ಅವು ಭಾರಿ ಸುಳ್ಳು. ಯಾವಾಗ ಸುಳ್ಳಾಗ್ತವೆ ಅಂದರೆ, ಮಲ್ಕೊಂಡಾಗ ಕನಸು ಕಾಣ್ತಾ ಇರಬೇಕಾದ್ರೆ ₹1,00,000 ಇರ್ತದೆ, ಎಚ್ಚರಿಕೆ ಆದ ತಕ್ಷಣ ಅದು ಹೋಗಿಬಿಡ್ತದೆ. ಸುಳ್ಳು, ಅದು ನಿನಗೆ ಗೊತ್ತಾಗ್ತದೆ. ಹಾಗೆಯೇ ಯಾವ ವ್ಯಕ್ತಿ ಆತ್ಮಜ್ಞಾನವನ್ನು ಪಡ್ಕೊಂಡಿರ್ತಾನೋ, ತನ್ನನ್ನು ತಾನು ಅರ್ಥ ಮಾಡ್ಕೊಂಡಿರ್ತಾನೋ, ತನ್ನಲ್ಲಿರುವ ಚೈತನ್ಯವನ್ನು ಅರ್ಥ ಮಾಡ್ಕೊಂಡಿರ್ತಾನೋ, ಅವನು ಶ್ರೇಷ್ಠವಾದ ಜ್ಞಾನಿ. ಅವನಿಗೆ ಉಳಿದದ್ದೆಲ್ಲವೂ, ಜಗತ್ತೆಲ್ಲವೂ ಸುಳ್ಳು. ಶಂಕರಾಚಾರ್ಯರು ಅದೇ ಮಾತನ್ನು ಹೇಳ್ತಾರೆ. ಶಂಕರಾಚಾರ್ಯರು ಮಹಾಜ್ಞಾನಿಗಳು ಒಂಥರ ಹೇಳ್ತಾರೆ, ಸತ್ಸಂಗವನ್ನು ಮಾಡಿ ಅಷ್ಟೇ. ಸತ್ಸಂಗವನ್ನು ಮಾಡ್ತಾ ಇದ್ದರೆ ಅದರಿಂದ ನಿಸ್ಸಂಗತ್ವ ಬೆಳೆಯುತ್ತೆ ಅಂತ. ಅಂದರೆ ಕೆಟ್ಟದ್ದನ್ನು ನಾವು ಬಿಟ್ಬಿಡ್ತೀವಿ ಅಂತ ಆ ಥರದಲ್ಲಿ ಬರ್ತಾ ಹೋಗ್ತದೆ ಸ್ನೇಹಿತರೆ. ಆದ್ದರಿಂದನ ಕೊನೆಯದಾಗಿ ಅಷ್ಟು 3 ವಿಷಯಗಳು. ಡಿ ವಿ ಗುಂಡಪ್ಪನವರು, ಡಿ ವಿ ಜಿಯವರು ಮನುಷ್ಯನ ಸ್ವಭಾವವನ್ನು ಹೇಳ್ತಾರೆ. ಅವರು ಒಂದು ಕಡೆಗೆ ಮನುಷ್ಯನ ಸ್ವಭಾವ ಇದೆಯಲ್ಲ, ಅವನು ಎಲ್ಲ ಸಿರಿ ಸಂಪತ್ತನ್ನೂ ಅವನು ಗಳಿಸೋದಕ್ಕೆ ಇಷ್ಟಪಡ್ತಾನೆ, ತಾನು ಗ್ರೇಟ್ ಅನ್ನಿಸ್ಕೊಳ್ಬೇಕು ಅಂತ ಹೇಳ್ತಾನೆ. ಆದರೆ ತನ್ನೊಳಗಡೆ ಇರುವ ಆತ್ಮವನ್ನು ಮರೆತು ನೆನೆಯಲ್ಲ ಅಂತ ಹೇಳ್ತಾನೆ ಅವನು. ಅವ್ರ ಪದ್ಯ ಈ ಥರದಲ್ಲಿದೆ. ಕಗ್ಗ, ಮನುಷ್ಯನ ಸ್ವಭಾವ ಮನೆಯಳೋ, ಮಠದೊಳೋ, ಸಭೆಯೊಳೋ, ಸಂತೆಯೊಳೋ, ಕೊನೆಗೆ ಕಾಡೊಳೋ, ಮಸಣದೊಳೋ, ಮತ್ತೆಲ್ಲೋ ಗಣನೆಗೇರಲಕ್ಕೆಂದು ಜನ ತಪಿಸಿ ತೊಳಲುವುದು. ತಾರಾಡ್ತಾರೆ, ನನಗೆ ಹೆಸರು ಬರಲಿ ಅಂತ. ಆದರೆ ನೆನೆಯದು ಆತ್ಮದ ಸುಖವ ಅಂತ. ತನ್ನಲ್ಲಿರುವ ಆತ್ಮವನ್ನು ನೆನೀತಾ ಹೋದರೆ ಅದರಿಂದ ಸಿಗುವಂತಹ ಸುಖ ಮನುಷ್ಯನಿಗೆ ತಿಳಿದು ಬಂದಿಲ್ಲ ಅಂತ ಡಿ ವಿ ಜಿ ದಾರ್ಶನಿಕರು ನಮ್ಮ ಮುಂದೆ ವಿಷಯವನ್ನು ಹೇಳ್ತಾರೆ. ಸೋದರ ಸೋದರಿಯರೇ, ಸತ್ಸಂಗ ನಮ್ಮನ್ನು ಬಾಹ್ಯ ಪ್ರಪಂಚವನ್ನು ಮರೆಯುವಂತೆ ಮಾಡ್ತದೆ ಸ್ನೇಹಿತರೆ. ಆದ್ದರಿಂದ ಸತ್ಸಂಗದಲ್ಲಿ ನಾವು ನಾಗರಾಜ್ ಸರ್ ತಿಂಗಳಿಗೊಮ್ಮೆ ಆದರೂ ಕೂಡ ಸತ್ಸಂಗದಲ್ಲಿ ಬೆರೆಯುವಂಥ ಒಂದು ಚಾನ್ಸ್ ನಮಗೆ ಕೊಡ್ತಾರೆ. ಚಲುವಣ್ಣ ಅವರೆಲ್ಲನ ಇಂಥ ಒಂದು ತಿಂಗಳಲ್ಲಿ ಒಂದು 2-3 ಚಾನ್ಸ್ ಯಾಕೆ ಕೊಡಬಾರ್ದು ನೀವು ಅಂತ ನಮ್ಮ ಪ್ರಶ್ನೆ. ನಾವು ಸ್ನೇಹಿತರೆ ಸ್ವಲ್ಪ ಯೋಚನೆ ಅಲ್ಲ, ನಮ್ಮದು ಏನಾಗಿದೆ ಅಂದರೆ, ಈಗ ಈ ವಯಸ್ಸಿನಲ್ಲಿ ನಮಗೆ ಆದಷ್ಟು ಕೂಡ ಆತ್ಮಜ್ಞಾನವನ್ನು ನಾವೇನಾದರೂ ತಿಳ್ಕೊಳ್ತಾ ಹೋದರೆ, ಹೆಚ್ಚು ಅಲ್ಲದೆ ಹೋದರೂ ಕೂಡ ಸ್ವಲ್ಪ ಒಟ್ಟಿಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇಷ್ಟು ಹೇಳ್ತಾನ ನೀವು ನನ್ನ ಮಾತನ್ನು ಆಲಿಸಿದ್ದಕ್ಕೆ ನಿಮಗೆಲ್ಲ ನಮಸ್ಕಾರಗಳು. ನಮಸ್ತೆ.